ಈ ರಿಪೋರ್ಟ್ ಪ್ರಕಾರ ಡಾಕ್ಟ್ರು ನಿಮಗೆ ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ. ಕ್ಯಾನ್ಸರ್ ಥರ್ಡ್ ಸ್ಟೇಜ್ ದಾಟಿದೆ. ಬಟ್ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಮತ್ತೇನಕ್ಕೆ ಇಷ್ಟು ತಡ ಮಾಡಿದ್ರಿ? ಟ್ರೀಟ್ಮೆಂಟ್ ಇಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ವಾ? ತುಂಬ ಜನ ಇದೇ ತಪ್ಪು ಮಾಡ್ತಾರೆ. ಕಾಯಿಲೆ ಬಂದಾಗ ಪ್ರತಿದಿನ ಪ್ರತಿ ಕ್ಷಣನೂ ಮುಖ್ಯವಾಗುತ್ತೆ. ನಮ್ಮ ಹೆಲ್ತ್ ವಿಷಯದಲ್ಲಿ ನಾಳೆ ಅನ್ನೋ ಪದನೇ ಇರಬಾರ್ದು. ನಮಗೇನೇ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ತಗೋಬೇಕು. ಸರಿ, ಈಗ ಏನಾದರೂ ಸಿಮ್ಟಮ್ಸ್ ಕಾಣಿಸ್ಕೊಂಡಿದೆಯಾ? ಬ್ಲಡ್ ವಾಮಿಟ್ ಆಯಿತು. ಇನ್ನು ಇಗ್ನೋರ್ ಮಾಡೋದು ಬೇಡ. ಮೊದಲು CT ಸ್ಕ್ಯಾನ್ ಮಾಡೋಣ. ಎಕ್ಸಾಕ್ಟಾಗಿ ಏನಾಗಿದೆ, ಕಾಯಿಲೆ ಇನ್ನೆಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಆ ರಿಪೋರ್ಟ್ ಬಂದಮೇಲೆ ನೆಕ್ಸ್ಟು ಟ್ರೀಟ್ಮೆಂಟ್ ಏನು ಅಂತ ಡಿಸ್ಕಷನ್ ಮಾಡೋಣ. ಭೂಮಿಕಾ, ಒಂದು ಟೆಸ್ಟ್ ತಾನೆ, ಮಾಡಿಸ್ಬಿಡೋಣ. ಡೋಂಟ್ ವರಿ, ಮಾಡಿಸಿ ಡಾಕ್ಟರ್. ನೋಡಿ, ನೀವು ನನ್ನ ಹತ್ರ ಬಂದಿದ್ದೀರಾ ಅಂತ ಫಾಲ್ಸ್ ಪ್ರಾಮಿಸ್ ಎಲ್ಲ ನಾನು ಮಾಡಲ್ಲ. 100% ಕ್ಯೂರ್ ಆಗುತ್ತೆ ಅಂತ ನಾನು ಹೇಳಲ್ಲ. ಹಾಗಂತ ಕ್ಯೂರ್ ಆಗಲ್ಲ ಅಂತಲೂ ನಾನು ಹೇಳಲ್ಲ. ಇದು ನಿಮ್ಮ ಜೀವನದ ಟಫ್ ಫೇಸ್. ನನ್ನ ಕೆಲಸ ಏನಂದರೆ ನಮ್ಮ ಕಡೆಯಿಂದ ಬೆಸ್ಟ್ ಕೊಡೋದು. ನಿಮ್ಮ ಕೆಲಸ ನಮ್ಮ ಟ್ರೀಟ್ಮೆಂಟಿಗೆ ಕೋಆಪ್ರೇಟ್ ಮಾಡೋದು. ಇನ್ನು ಮುಂದೆ ನಾವು ಹೇಳೋ ಪ್ರತಿ ವಿಚಾರನೂ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಮೆಡಿಸಿನ್, ಡಯಟ್, ರೆಸ್ಟ್ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಯಾಕೆ ಅಂದರೆ ಇದರಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡದಾಗ್ಬಿಡುತ್ತೆ. ಇನ್ನು ಲೇಟ್ ಮಾಡೋದು ಬೇಡ. ಇಮ್ಮಿಡಿಯೇಟಾಗಿ ಕೀಮೊಥೆರಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿಬ್ಬರು ಕೂತು ಡಿಸ್ಕಸ್ ಮಾಡಿ.